ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇಲ್ಲಿ ಬಂದುಬಿಟ್ಟು ನಾನು ಇವತ್ತು ಮಷಿನ್ ಎಂಬ್ರಾಯ್ಡ್ರಿಯಿಂದ ಸ್ಲೀವ್ಸ್ಗೆ ಹೇಗೆ ಡಿಸೈನ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಸಿಂಪಲ್ಲಾಗಿರೋ ಡಿಸೈನ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ಸ್ಲೀವ್ಸಿಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಒಂದು ಫಾಲ್ದು ಪೇಪರ್ನ ತೊಗೊಂಡು ಈ ಥರ ಬೇರೆ ಬೇರೆ ಶೇಪ್ನ ನಾವು ಕಟ್ ಮಾಡಿಕೊಂಡು ಇಟ್ಕೊಳ್ಬೋದು. ನೋಡಿ, ಈ ಥರ. ಇಲ್ಲ ನೀವು ಪೆನ್ನಿಂದ ಡ್ರಾ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಬೋದು. ನಾನು ಹಾಗೆ ಮಾಡ್ತಾಯಿದ್ದೀನಿ. ನನಗೆ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಇದೆ. ನೋಡಿ, ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಮಾಡ್ಕೊಳ್ಬೋದು. ಇದು ಡೈಮಂಡ್ ಶೇಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ, ಚಿಕ್ಕದು ಅಥವಾ ದೊಡ್ಡ ಸೈಜ್, ನಿಮ್ಮ ಸೈಜ್ ಪ್ರಕಾರ ಮಾಡ್ಕೊಂಡು ತಗೊಳ್ಳಿ. ಆ್ಯಂಡ್ ಕಸ್ಟಮರ್ ಕೂಡ ನಿಮಗೆ ಹೇಳ್ತಾರಲ್ವ, ಸ್ವಲ್ಪ ಚಿಕ್ಕದಾಗಿ ದೊಡ್ಡದಾಗಿ ಡಿಸೈನ್ ಅಂತೇಳಿ, ಆ ಥರ ನೀವು ಈ ಥರ ಫ್ಲವರ್ಸ್ನ ನೀವು ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಮಾರ್ಕ್ ಹಾಕ್ಕೊಂಡು ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನು ಗೋಲ್ಡನ್ ಥ್ರೆಡ್ನ ಹಾಕ್ಕೊಂಡು ತೊಗೋತೀನಿ. ನಾನು ತೊಗೊಂಡಿರೋದು ಝರಿ ಗೋಲ್ಡನ್ ಥ್ರೆಡ್ಡು. ಆ್ಯಂಡ್ ನಾನು ಮೊದಲು 0 ನಂಬರ್ ಸ್ಟಿಚಿಂಗ್ ಇಟ್ಟು ನಾನು ಒಂದು ಸ್ಟಿಚ್ ಹಾಕ್ಕೊಂಡು ತೊಗೋತೀನಿ. ಮಾರ್ಕರ್ ಮೇಲೆ ನೋಡಿ, ಈ ಥರ ಒಂದು 0 ನಂಬರ್ ಸ್ಟಿಚ್ನ ಹಾಕ್ಕೊಂಡು ತೊಗೊಳ್ಳೋಣ. ಆ್ಯಕ್ಚುಲಿ ಇದಕ್ಕೆ ಸ್ಮಾಲ್ ಸೈಜ್ ಫ್ರೇಮೇ ಯೂಸ್ ಮಾಡೋದು. ಮೊದಲು ಸ್ಲೀವ್ಸಿಗೆ ಈ ಥರ ಬೊಟ್ಟ ಹಾಕ್ಕೊಂಡು ತೊಗೊಂಡಾದಮೇಲೆ ನಾವು ಸ್ಲೀವ್ಸ್ನ ಡಿಸೈನ್ ಮಾಡ್ಕೊಳ್ಬೋದು ಬೇರೆ ಫ್ರೇಮ್ ಹಾಕ್ಕೊಂಡು. ಬಟ್ ಇವಾಗ ಆಲ್ರೆಡಿ ಇತ್ತು ಅಂತ ಹೇಳಿ ನಾನು ಹಾಕಿಟ್ಟಿದ್ದೀನಲ್ಲ, ಯಾಕೆ ಚೇಂಜ್ ಮಾಡಲಿ ಅಂತೇಳಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ಬಟ್ ನಿಮಗೆ ಕಂಫರ್ಟ್ ಆಗೋದಿಲ್ಲ, ನೀವು ಚಿಕ್ಕ ಫ್ರೇಮ್ನ ಯೂಸ್ ಮಾಡಿ. ನಿಮಗೆ ಫ್ರೇಮ್ ಮೂವ್ ಮಾಡೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ನೋಡಿ, ಇವಾಗ ನಮ್ಮದು ಗೋಲ್ಡನ್ ಥ್ರೆಡ್ ಆಗಿದೆ. ಆ್ಯಂಡ್ ಇವಾಗ ನಾನು ಮೊದಲನೇ ಇದು ಡಿಸೈನ್ ಹೇಗೆ ಮಾಡಿದ್ದೀನಲ್ಲ ನೆಕ್ಕಿಗೆ, ಅದೇ ಥರ ಮ್ಯಾಚ್ ಆಗೋ ಥರ ನಾನು ಇವಾಗ ಬಾಲ್ ಚೈನ್ನ ಹಾಕ್ತಾಯಿದ್ದೀನಿ. ನಾನು 2 ನಂಬರ್ನ ಸೆಟ್ ಮಾಡ್ಕೊಂಡಿಟ್ಟಿದ್ದೀನಿ ಬಾಲ್ ಚೈನ್ ಹಾಕೋಕ್ಕೆ. ನೋಡಿ, ಈ ಥರ ನಾನು ಬಾಲ್ ಚೈನ್ನ ಹಚ್ತಾ ಇದ್ದೀನಿ ಇದಕ್ಕೆ. ನೀವು ಮಷಿನ್ ಎಂಬ್ರಾಯ್ಡ್ರಿಗೆ ಅಂಥೇಳಿ ಬೇರೆ ಮಷಿನ್ ತಗೋ ಅಗತ್ಯವಿಲ್ಲ. ನಿಮ್ಮ ಹತ್ರ ಪಿಕೋ ಫಾಲ್ ಮಷಿನ್ ಇದ್ದರೆ ಸಾಕು, ಅದನ್ನೇ ನೀವು ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಬರೀ ಮೋಟರ್ ಅಷ್ಟೇ ನಿಮಗೆ ಬೇಕಾಗುತ್ತೆ. ನಿಮ್ಮ ಹತ್ರ ಮೋಟರ್ ಇಲ್ಲ ಅಂತ ಹೇಳಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ನಾನು ಅದರ ಲಿಂಕ್ ಹಾಕ್ತೀನಿ ನಿಮಗೆ. ನೋಡಿ, ಈ ಥರ ಇವಾಗ ಕಟ್ ಮಾಡ್ಕೊಂಡು ತೊಗೊಳ್ತೀನಿ. ಮತ್ತು ಇವಾಗ ನಾನು ರೆಡ್ ಕಲರ್ ಥ್ರೆಡ್ ಹಾಕ್ಕೊಂಡು ತೊಗೊಳ್ತೀನಿ. ನಿಮಗೆ ಒಂದು ಸಲ ಥ್ರೆಡ್ ಹಾಕಿದ ಮೇಲೆ ನಿಮಗೆ ಯಾವ್ಯಾವ ಡಿಸೈನ್ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಒಂದೇ ಸಲನೇ ಥ್ರೆಡ್ನ ತೆಗೆದು ಮತ್ತೆ ನೀವು ಥ್ರೆಡ್ ಚೇಂಜ್ ಮಾಡ್ಕೊಳ್ಬೋದು. ಇವಾಗ ಪದೇ ಪದೇ ನಾನು ಥ್ರೆಡ್ ಚೇಂಜ್ ಮಾಡೋದಿಲ್ಲ. ನಾನಿವಾಗ ರೆಡ್ ಕಲರ್ ಹಾಕಿದ್ದೀನಲ್ಲ, ರೆಡ್ ಕಲರಲ್ಲಿ ಯಾವ್ಯಾವ ಡಿಸೈನ್ ನನಗೆ ಫೀಲ್ ಮಾಡ್ಕೊತಿದ್ಯೋ ಅದನ್ನೆಲ್ಲ ನಾನು ರೆಡ್ ಕಲರಿಂದನೇ ಹಾಕ್ಕೊಳ್ತೀನಿ. ಆಮೇಲೆ ನಾನು ಥ್ರೆಡ್ನ ಚೇಂಜ್ ಮಾಡ್ಕೊಂಡು ತೊಗೋತೀನಿ. ನೋಡಿ, ಇವಾಗ ನಾನು 2 ನಂಬರ್ ಮೇಲೆ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದೇ ಥರನೇ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಮ ಬರಬೇಕು ಡಿಸೈನು. ನೋಡಿ, ಈ ಥರ. ಮಷಿನಿಗೆ ಆವಾಗವಾಗ ಆಯಿಲ್ ಹಾಕ್ತಾಯಿರಿ, ಅಂದರೆ ಮಷಿನು ಸ್ಮೂತಾಗಿರುತ್ತೆ. ಇವಾಗ ಇದು ಆಗಿದೆ. ಇವಾಗ ನಾವು
ಡಾಟ್ಸ್ನ ಹಾಕೊಂಡು ತೊಗೊಳ್ಳೋಣ ಈ ಥರ. ನಾವು ಬೇಸಿಕಲ್ಲಿ ಏನು ಕಲ್ತಿದ್ದೀವಲ್ವ ಅದನ್ನೇ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಇದು ತುಂಬ ಈಸಿನೇ ಡಿಸೈನ್ಸು, ಇದರಿಂದನೇ ನಾವು ನೀಟಾಗಿ ಒಂದು ಒಳ್ಳೆ ಬ್ಲೌಸ್ನ ವರ್ಕ್ ಹಾಕ್ಕೊಂಡು ತೊಗೊಳ್ಬೋದು. ಆ್ಯಂಡ್ ಕಲರ್ ಕಾಂಬಿನೇಷನ್ ಸರಿಯಾಗಿದ್ದರೆ ಸಾಕು. ಇವಾಗ ನೋಡಿ ನಾನೊಂದು ಫ್ಲವರ್ ಮಾಡ್ಕೊಂಡು ತೊಗೋತಾ ಇದ್ದೀನಿ ಮಧ್ಯದಲ್ಲಿ. ಇವಾಗ ಬಾರ್ಡರ್ ಮಾಡ್ಕೊಂಡು ತೊಗೊಳ್ಳೋಣ. ನಾನು ಇದ್ರ ನಂಬರ್ ಹಾಕ್ತಾ ಇರೋದು 3ರಿಂದ 0 3ರಿಂದ 0. ನೋಡ್ಬೋದು ಒಂದೇ ಸಮ ಹೇಗೆ ಬರ್ತಾ ಇದೆ ಅಂತ ಹೇಳಿ. ಈ ಥರ ನಾನು ಗ್ರೀನ್ ಕಲರು ಹಾಕ್ಕೊಳ್ಬೋದಿತ್ತು, ಬಟ್ ನನಗೆ ಯಾಕೋ ಬೇಡ ಅನ್ನಿಸ್ತು. ಗ್ರೀನ್ ಕಲರ್ ಹಾಕಿದ್ರೇನು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೇಗೆ ಬರ್ತಾ ಇದೆ ಅಂತೇಳಿ. ಇವಾಗ ನಾನು ಗ್ರೀನ್ ಕಲರು ಮಧ್ಯದಲ್ಲಿ ಇನ್ನೊಂದು ಥರ ಡಾಟ್ಸ್ನ ಕೊಟ್ಟು ಯೂಸ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಮತ್ತು ಇವಾಗ ಸೈಡಿಗೆ ನೀವು ಚಿಕ್ಕದಾಗಿ ಬುಟ್ಟಾಸ್ನ ಹಾಕ್ಕೊಂಡು ತೊಗೊಳ್ಬೋದು. ಇವಾಗ ನಾನು ಮೇಲ್ಗಡೆ ಇನ್ನೊಂದು ಬಾಲ್ ಚೈನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಲುಕ್ ಬರುತ್ತೆ ನೋಡಿ ಈ ಥರ. ಇದು ಬಾಲ್ ಚೈನ್ ಇದೆ ಗೋಲ್ಡನ್ ಕಲರ್ದು. ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇವಾಗ ನೋಡಿ ನಮ್ಮ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ.